ಎಲ್ಲ ಪತ್ರಿಕಾ ಬಂಧುಗಳನ್ನು ಸ್ವಾಗತವನ್ನು ಬಯಸಿ ಇವತ್ತು ಬಿಜಾಪುರ ತಾಲೂಕಿನಲ್ಲಿ ಮತ್ತು ಬಿಜಾಪುರ ನಗರದ ವ್ಯಾಪ್ತಿಯಲ್ಲಿ ಕನಿಷ್ಠ 50ಕ್ಕೂ ಹೆಚ್ಚು ದೇವಸ್ಥಾನಗಳ ಸಂಸ್ಥೆಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತೇಳಿ ಅವನು ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಕಳೆದ 2025 31/7 ಒಂದು ತಹಶೀಲ್ದಾರ್ ಕಾರ್ಯಾಲಯದಿಂದ ಮುಜರಾಯಿ ಇಲಾಖೆಗೆ ಇವೆಲ್ಲಗಳ ದಾಖಲಾತಿಗಳನ್ನು ತಗೋಬೇಕು ಅಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಬರೆದ. ಅದರಲ್ಲಿ ಒಂದು 2-3 ದೊಡ್ಡ ಸಂಸ್ಥೆಗಳು ಶಕ್ತಿ ಇರೋರು ಡಿನೋಟಿಫೈ ಆಗ್ಯಾವ. ಉದಾಹರಣೆಗೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, 1-2 ಅಷ್ಟೇ ಇದಾವೆ. ಬಾಕಿ ಸಂಸ್ಥೆಗಳು ಮಾಹಿತಿನೇ ಇಲ್ಲ. ಇದರಲ್ಲಿ ನಂದು ಒಂದು 2-3 ಸಂಸ್ಥೆ ಇದಾವೆ. ಅದಕ್ಕೆ ನಾನು ಆಡಳಿತ ಮಂಡಳದಲ್ಲಿದ್ದೀನಿ. ಭಾಳಷ್ಟು ದೇವಸ್ಥಾನದವ್ರಿಗೆ ಗೊತ್ತಿಲ್ಲ ಇದು ನಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಕರ್ನಾಟಕ ಸರ್ಕಾರದಲ್ಲಿ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಈ ರೀತಿ ಅವರಿಗೆ ಸಾರ್ವಜನಿಕ ನೋಟಿಸ್ ಇಲ್ದೇ ಅವನ್ನ ವಶಪಡಿಸ್ಕೊಳ್ಳುವಂಥದ್ದು ಸರ್ಕಾರದ ಅಧೀನದಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಇದನ್ನು ನಾನು ವಿರೋಧಿಸಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಗಮನ ಸೆಳೆಯಕ್ಕೆ ಬಯಸ್ತಿದ್ದೀನಿ. ಎಲ್ಲವುಗಳನ್ನು ಯಾವ ರೀತಿ ನೀವು ಸಿದ್ದೇಶ್ವರ ಸಂಸ್ಥೆ ಮತ್ತು ಬೇರೆ ಒಂದು 2-3 ಸಂಸ್ಥೆಗಳನ್ನು ಕೈ ಬಿಟ್ಟಿದ್ರಿ, ಅದೇ ರೀತಿ ಇವನು ಕೂಡ ಕೈ ಬಿಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಿದ್ದೇನೆ. ಯಾಕಂದರೆ ಅಲ್ಲೇ ಒಂದು ಆಡಳಿತ ಮಂಡಳಿ ಇರುತ್ತೆ, ಅವ್ರದ್ದೇ ಆದಂಥ ವ್ಯವಸ್ಥೆ ಇರ್ತದೆ, ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಸಣ್ಣ ದೇವಸ್ಥಾನ ಬಿಜಾಪುರದಲ್ಲಿ ಇವತ್ತು ಭಾಳಷ್ಟು ದೇವಸ್ಥಾನಗಳು, ಅದರಲ್ಲಿ 50 ಪಟ್ಟಿ ಮಾಡಿದಂಥ ಒಂದು ಲಿಸ್ಟು ಒಂದು 5-6 ದಿವಸ ಹಿಂದೆ ಸಿಕ್ಕಿತ್ತು ನನಗಿದು. ನನಗೆ ಬೇರೆ ಕೆಲಸದ ಒತ್ತಡದಲ್ಲಿ ಮಾಡೋಕ್ಕಾಗಲಿಲ್ಲ ಪತ್ರಿಕಾ ಸಭೆ. ಆ ದೇವಸ್ಥಾನದ ಯಾವ ಸಮಿತಿಗೂ ಗೊತ್ತಿಲ್ಲದೇ ನೇರವಾಗಿಯೇ ಅವರೆಲ್ಲ ದಾಖಲಾತಿಗಳನ್ನು ಕಲೆಕ್ಟ್ ಮಾಡುವಂಥದ್ದು, ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಮಾಡುವಂಥ ಪ್ರಯತ್ನ ನಡೆದಿದೆ. ಇದು ಹಲವಾರು ದೇವಸ್ಥಾನಗಳು ತಮ್ಮ ಒಳ್ಳೆಯ ರೀತಿಯಿಂದ ಕಾರ್ಯಚಟುವಟಿಕೆಗಳನ್ನು ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತು ನವರಾತ್ರಿ ಹಿಡಿದು ಎಲ್ಲ ಕಾರ್ಯಕ್ರಮನ ಒಳ್ಳೆಯ ರೀತಿ ಸಾರ್ವಜನಿಕರಿಗೆ ಭಕ್ತರಿಗೆ ಒಳ್ಳೆಯ ಕೆಲಸವನ್ನು ನಿರ್ವಹಿಸಿದ್ರೆ ಇದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ಯಾಕಂದರೆ ಎಲ್ಲ ದೇವಸ್ಥಾನದವ್ರಿಗೆ ಮಾಹಿತಿನೇ ಸಿಕ್ಕಿಲ್ಲ. 50 ಮಂದಿ ಒಳಗೆ ಭಾಳ ಮಂದಿಗೆ ಒಬ್ಬರಿಬ್ಬರು ಸಿಕ್ಕಿರ್ಬೋದು, ಆದ್ರೆ ಭಾಳ ಮಂದಿ ಸಿಕ್ಕಿಲ್ಲ. ಇದು ಸರ್ಕಾರದ್ದು ಏನು ಕ್ರಮ ಅದೇ ತಪ್ಪದೆ, ಇದನ್ನು ವಾಪಸ್ ತಗೋಬೇಕು ಅನ್ನುವಂಥ ಆಗ್ರಹವನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತಾರೆ. ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಎಂದು ನಮೂದಿಸುವ ಬಗ್ಗೆ ಕಾರ್ಯವನ್ನು ಪೂರ್ಣಗೊಳಿಸಬೇಕೆಂದು ನಾನು ಜಿಲ್ಲಾಧಿಕಾರಿ ಪತ್ರ ತಿಳಿಸಿದ್ದೇನೆ. ಇದನ್ನು ಮಹಾನಗರ ಪಾಲಿಕೆಯವರು ತಹಶೀಲ್ದಾರ್ಗೆ ಬರೆದ. ಮುಜರಾಯಿ ಇಲಾಖೆಗೆ ಎಷ್ಟು 50 ಬಿಜಾಪುರ ನಗರದ ಟೋಟಲಿ ಅಂದರೆ ಈ ನಾಟಾಣ ಅಂದರೆ ಈ ಒಂದು ಅಮಲ್ ಕಾಲನಿ ಹಿಂಗೆ ಯೋಗಾಪುರ ಎಲ್ಲ ಸೇರಿಕೊಂಡು 50 ದೇವಸ್ಥಾನ. ಯಾಕಂದರೆ ಇದು ಹಿಂದೂಗಳ ಎಲ್ಲ ಶ್ರದ್ಧಾ ಕೇಂದ್ರಗಳಿವೆ. ಯಾಕಂದರೆ ಅವ್ರು ಏನು ನಡೀತದೇ ಗೊತ್ತಾಗ್ತಲ್ಲ. ಸರ್ಕಾರದವರು ಟೋಟಲಿ ಇವತ್ತು ಭಾಳಷ್ಟು ಈ ರೀತಿ ಕ್ರಮಗಳನ್ನು ತೆಗೆದುಕೊಂಡು ಪ್ರತಿಭಟನೆಯನ್ನು ಎದುರಿಸ್ತಾ ಇದೆ. ಇವತ್ತು ಸಾಕಷ್ಟು ಘಟನೆಗಳನ್ನು ಇದಕ್ಕೆ ಮುಂದೆ ಪ್ರೆಸ್ ಮೀಟ್ನಲ್ಲಿ ಕೇಳಿದ್ರು. ಇದು ಈ ರೀತಿ ದೇವಸ್ಥಾನಗಳು ಅವ್ರಿಗೆ ಗೊತ್ತಿಲ್ಲದೇ ಸರ್ಕಾರಕ್ಕೆ ಹೋಗ್ಬಿಟ್ರೆ ದೇವಸ್ಥಾನದವ್ರ ಪರಿಸ್ಥಿತಿಯನ್ನು ಇದು ಸಿದ್ದೇಶ್ವರ ಸಂಸ್ಥೆ ಮತ್ತು ಇನ್ನೂ 2-3 ನೆನಪಿಲ್ಲ ಸರ್, ಅವ್ರು ದೊಡ್ಡ ಸಂಸ್ಥೆದವ್ರು ಗೊತ್ತಾಗಿ ಮಾಹಿತಿ ಸಿಕ್ಕಲ್ಲ, ಅವ್ರು ಡಿನೋಟಿಫೈ ಮಾಡ್ಕೊಂಡಾರು ತಗೊಂಡ್ರು ಅದರದ್ದು. ಈ ಸಣ್ಣ ಸಂಸ್ಥೆಗಳು ಈ ಉದಾಹರಣೆಗೆ ವಿಜಯಾಂಬ ದೇವಸ್ಥಾನ ಇರ್ಬೋದು, ಯಲ್ಲಮ್ಮ ದೇವಸ್ಥಾನ ಇರ್ಬೋದು, ಜೋರಾಪುರದಲ್ಲಿ ಒಂದು 10 ದೇವಸ್ಥಾನಗಳು ಈ ನಮ್ಮ ಜೋರಾಪುರದಲ್ಲಿರುವಂಥ ಮೇಂದೋಡಿಯವರ ದೇವಿ ಗುಡಿ, ಆ ಗುಡಿಯನ್ನು ಇವೆಲ್ಲವೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ ಒಳಪಡಿಸುವಂಥ ಒಂದು ಇದು ಸಂಚು ನಡೆದ. ಇದನ್ನು ಬಿಡದೇ ಇದ್ದರೆ ನಾವು ಎಲ್ಲ ದೇವಸ್ಥಾನದ ಸಮಿತಿಯನ್ನು ಕರೆದು ಒಂದು ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾರೆ. ಇದು ನನಗೆ ಮನೆ ಸಿಕ್ಕ ಸರ್, ಇದು ಮಾಹಿತಿ ಲೀಕ್ ಆಗಿ ಅವ್ರು ಯಾರೂ ಸಿಕ್ಕಿಲ್ಲ. ಏನೋ ಒಂದು ಕಡೆ ನನಗೆ ಇದು ಗೊತ್ತಾಗ್ಬಿಡ್ತು, ಅದ್ರಾಗ ಗೊತ್ತಾಗ್ಯದ. ಬಟ್ ನಾವು ಹಬ್ಬದ ಗದ್ದದಾಗ ಹಂಗೆ ಬಂದಾಗ ಮಾಹಿತಿ ಕಲೆಕ್ಟ್ ಮಾಡತ್ತಾರೆ. ಅಂದ್ರೆ ಮಹಾನಗರ ಪಾಲಿಕೆಯವರು ಎಲ್ಲ ಉತ್ತಾರಿ ಜಾಗದ್ದು ಮ್ಯಾಪು ಕೊಡ್ಬೇಕಂತ ಅವ್ರು ಹೇಳ್ಯಾರ. ಕೊಡ್ತೀನಿ, ನಿಮ್ಮ ಕಾಪಿ ನೀವು ಓದಾತಿರತ್ತೆ, ಕೊಡ್ತೀನಿ ಐತೈತಿ ಮಾಡಬೇಕನ್ನುವಂಥದ್ದು ನಡೆದವರು ಆರ್ಡ್ರ್ ಆದೇಶ ಆಗ್ಯದ ಸರ್. ಟೆಕ್ನಿಕಲಿ ಅನ್ನೋದಕ್ಕಿಂತ ನಮ್ಮದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ. ಅಲ್ಲಿ ನಾವೆಲ್ಲ ದೇಣಿಗೆ ರೂಪದಲ್ಲಿ ತೆಗೆದುಕೊಂಡು ಮಾಡುವಂಥ ಭರವಸೆ ಇರ್ತದೆ. ಆದರೆ ಸರ್ಕಾರದಿಂದ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಇಷ್ಟು ದಿವಸ ಏನೋ ಹಿರಿಯರ ಕಾಲದಿಂದ ಮಾಡ್ಕೊಂಡು ಬಂದಿರ್ತಾರೆ, ವ್ಯವಸ್ಥೆನೇ ಸಂಪೂರ್ಣ ತಪ್ಪು ಹೋಗ್ಬಿಡ್ತದೆ. ಅದು ಅಟ್ಲೀಸ್ಟ್ ನಮ್ಮ ಗಮನಕ್ಕೆ ಬೇಕಲ್ಲ. ಅದು ಈ ನನ್ನ ಟ್ರಸ್ಟಿ ಅದೀನಿ ಅಂದ್ರೆ ನಮ್ಮ ಗಮನಕ್ಕೆ ಬೇಕಲ್ಲ, ಸರ್ಕಾರ ಕಡೆ ಹೊಂಟವ ಅಂತ ಹೇಳಿ ನಮ್ಮ ಗಮನಕ್ಕೆ ಇಲ್ಲ. ಅದು
ನಾವು ಸರ್ಕಾರ ತಗೋತೈತಿ. ಸರ್ಕಾರ ಮತ್ತೆ ದತ್ತಿ ಇಲಾಖೆ ಏನು ಉಳಿಯಂಗಿಲ್ಲ, ಏನು ಅಧಿಕಾರ ಉಳಿಯಂಗಿಲ್ಲ ನಮಗೆ. ಆಲ್ರೆಡಿ ಇಲಾಖೆಗೆ ಹೋದ್ರೆ ದೇವಸ್ಥಾನಕ್ಕೆ ಲಾಭ ಇಲ್ವಾ ಅಂತೀರಾ? ಲಾಭ ಏನಿಲ್ರಿ, ಹನಿ ಅದಕ್ಕಿಂತ ಅವ್ರದ್ದು ಆಡಳಿತ ನಡೆದ್ಬಿಡ್ತದೆ ಅಲ್ಲಿ. ಅಲ್ಲ ಅಂದ್ರೆ ದೇವಸ್ಥಾನ ಖರ್ಚು ವೆಚ್ಚ ಅದು ಸರ್ಕಾರ ಇದು ಅದಕ್ಕೆ ನನಗೆ ಅದ್ರ ಬಗ್ಗೆ ಪೂರ್ತಿ ಅಭ್ಯಾಸ ಮಾಡಿಲ್ಲ. ಒಟ್ಟಾರೆ ಇದು ಸರಿಯಲ್ಲ. ಯಾಕಂದ್ರೆ ಇಷ್ಟು ವರ್ಷ ಇತ್ತು ಯಾರೂ ಮಾಡಿಲ್ಲ. ಇಷ್ಟು ವರ್ಷ ಹಿಂದ್ಕೊಂಡು ಕೂಡ ಬಂದಿತ್ತಿದ್ದಿಲ್ಲ ನನಗೆಲ್ಲ, ಅವ್ರು ಯಾರೂ ಮಾಡಿಲ್ಲ. ಯಾವ ಸರ್ಕಾರದವ್ರು ಮಾಡಿಲ್ಲ. ಇದು ಹಂಗೆ ನೋಟಿಸ್ ತೊಗೊಂಡಾಗೆಲ್ಲ ಅಷ್ಟಕ್ಕೆ ಮುಗಿದವು. ಅದು ಈ ಸಲ ಇದು ಆರ್ಡ್ರ್ ಮಾಡಿಬಿಟ್ರೆ, ಆರ್ಡ್ರ್ ಮಾಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಕ್ಕೆ ಬಿಡ್ತಾರೆ. ನಾನು ತಹಸೀಲ್ದಾರ್ಗೆ ಮಾತಾಡಿದೆ, ಹೌದು ಈ ಥರ ರೆಗ್ಯುಲರ್ ಬಂದ ಸರ್, ಇದು ನಿಮಗೆಲ್ಲಿ ಕಾಪಿ ಸಿಕ್ತು ಅಂತ ಕೇಳೋರು. ಏನೋ ಒಂದು ಕಡೆ ನನಗೆ ಮಾಹಿತಿ ಸಿಕ್ಕದ್ರಿ ಅಂತ ನಾನು ಮುಂದೆ ಮಾತಾಡಿದೆ ಬಿಜಾಪುರ ತಹಸೀಲ್ದಾರ್ಗೆ. ಇಲ್ಲ ನಾನು ಅದನ್ನು ಸ್ವಲ್ಪ ವೇಟ್ ಮಾಡಿರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಮಹಾನಗರ ಪಾಲಿಕೆಯವ್ರಿಗೆ ಸ್ವಲ್ಪ ಸ್ಟಾಪ್ ಇಡಕ್ಕೆ ಹೇಳಿದ್ರೆ ನಾನು ರಾಜ್ಯಾದ್ಯಂತ ಮಾಡಕ್ಕಾಗಲ್ಲ, ರಾಜ್ಯ ಬಿಜಾಪುರ ಇದು ಬಿಜಾಪುರ ಒಂದು ಸಿಕ್ಕದ ನನಗೆ ಮಾಹಿತಿ. ಬಿಜಾಪುರ ನಿಮ್ಮ ಕಾಪಿ ಕೊಡ್ತೀನಿ. ಮಾಡ್ಬೇಕಾದ್ರೆ ಒಂದೇ ಜಿಲ್ಲೆಗೆ ಮಾಡೋಣ. ಈ ರಾಜ್ಯದಾಗ ಇರ್ಬೇಕು ಬಿಡಿಲ್ಲ ನನಗಿಲ್ಲ. ಈ ನಾನು ನನ್ನ ನಗರದ ಅಷ್ಟು ಹೇಳತ್ತೀನಿ, ನಾನು ನಗರದ ಮಾತಾಡ್ತೀನಿ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ ಅದು ಎಷ್ಟಕ್ಕೆ ಗೊತ್ತಿಲ್ಲಾರ್ದೆ ಇದು ಏನೋ ಒಂದು ಗೊತ್ತಿರಲಾರೆ ಹಿಂದೂ ಧಾರ್ಮಿಕ ವ್ಯವಸ್ಥೆಯನ್ನು ಒತ್ತುವಂಥ ಪ್ರಯತ್ನ ಮಾಡತ್ತೆ. ಈಗಾಗಲೇ ಕಣ್ಣೀರಿವ್ರದ್ದು ಎಲ್ಲ ಹೇಳಿರ್ಬೇಕು. ಒಬ್ಬ ಕಾಯ್ದೆದಾರಿಗೆ ಬಹುತೇಕ ನಾನು ಇಷ್ಟು ವರ್ಷ ರಾಜಕಾರಣದಾಗ ಮುತಾಲಿಕ ನಿರ್ಬಂಧ ಮಾಡ್ತಿರು, ತಗೋಡಾಗ ಮಾಡ್ತಿರು, ಯಾರ್ಯಾರು ಮಾಡಿದ್ದು ಹಾಳಿನ ಕೋರ್ಟಿನ ಪರ್ಮಿಷನ್ ಅಂತಂದು ಕಾರ್ಯಕ್ರಮ ಮಾಡೀವಿ. ಒಬ್ಬ ಕಾವ್ಯವರಿಗೆ ನಿರ್ಬಂಧ ಹೇಳ್ತಾರೆ ಅಂದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆದರ್ಕೊಂಡ್ಬಿಟ್ಟದ. ಖಾವಿದಾರಿಗಳು ಅವ್ರಿಗೆ ಹೆದರ್ಕೊಂಡದು. ಅವ್ರು ಬಂದ ಕೂಡಲೇ ಏನೋ ಇವೆಲ್ಲ ಹಿಂದುತ್ವ ಬೆಳೆದ್ರೆ ನಾಳೆ ಬೇರೆ ಪಾರ್ಟಿ ಲಾಭ ಆಗ್ತದೆ ಹೆದರ್ಕೊಂಡು ಈ ರೀತಿ ಪೂಜ್ಯ ಕನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಾಳಷ್ಟು ಮಂದಿ ಮಾಹಿತಿ ಇಲ್ಲ. ಮೊನ್ನೆ ಯಾರೋ JS ಪಾಟೀಲ್ ಅಂತ ಯಾರೊಬ್ಬರು ಸಾಹಿತಿಗಳು ಮಾತಾಡೋದು ನಾನು ನೋಡಿದೆ. ಅವ್ರು ಕನೇರಿ ಸ್ವಾಮಿಗಳು ಹಂಗಿಂದ ಅವ್ರು ಏನೇ ಮಾತಾಡೋದು ತಿಳ್ಕೊಬೇಕು. ಮೊದಲು ಅವ್ರು ಏನು ಕೆಲಸ ಮಾಡ್ಯಾರ ಇಡೀ ದೇಶದಾಗ. ಹಿಂದುತ್ವ ಒಂದೇ ಅಲ್ಲ, ಸನಾತನ ಹಿಂದುತ್ವ ಅಷ್ಟೇ ಕೆಲಸ ಮಾಡಿಲ್ಲ. ಇಡೀ ಆಯುರ್ವೇದಿಕ್ ವ್ಯವಸ್ಥೆ ಒಳಗೆ, ಗೋಗಳ ವ್ಯವಸ್ಥೆ ಒಳಗೆ ಇಡೀ ದೇಶದಾಗೆ ಒಂದು ಒಳ್ಳೆ ಒಂದು ಮೆಸೇಜ್ ಕೊಟ್ಟರು. ಸಾವಿರಾರು ಗೋಗಳನ್ನು ಸಾಕಿದಾರೆ. ಭಾಳಷ್ಟು ಮಂದಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದಾರೆ. ಭಾಳಷ್ಟು ಇವತ್ತು ಹಿಂದಿನ ಸನಾತನ ನಮಗೇನು ಪೂರ್ವದಲ್ಲಿತ್ತು ಆಯುರ್ವೇದಿಕ್ ಪದ್ಧತಿಯನ್ನು ಅದನ್ನು ತರುವಂಥ ಪ್ರಯತ್ನ ಮಾಡತ್ತೆ. ಏನು ಅಲೋಪತಿಗೆ ಇದರಿಂದ ಹಾನಿ ಆಗ್ತದೆ ಹೋಗಲಾಡಿಸಿ ಅಥವಾ ನಿಜವಾದಂಥ ಕೃಷಿ, ನೈಜ ಕೃಷಿ ಪದ್ಧತಿಯನ್ನು ಅಳವಡಿಸುವಂಥ ಇಷ್ಟೆಲ್ಲ ದುಡ್ದಂಥವ್ರಿಗೆ ಯಾವುದೋ ಕಾರ್ಯಕ್ರಮ ಬರ್ತದೆ ನಿರ್ಬಂಧ ಇರ್ತಾರೆ. ಇದು ಸಂಪೂರ್ಣ ತಪ್ಪದ. ಇದು ಪೂಜ್ಯ ಸ್ವಾಮೀಜಿಯವರು ಇವತ್ತು ಅವರು ಏನೋ ಮಾತಾಡ್ಯಾರ, ಅವ್ರ ಪುತ್ರ ಅದು ನಡೀತಿರ್ತಾರೆ. ಸರ್ಕಾರದ ಏನಿದ್ರಾಗ ಜಿಲ್ಲಾಧಿಕಾರಿಗಳದ್ದು ಏನು ಕೆಲಸ, ಇವ್ರ್ಯಾಕೆ ನಿರ್ಬಂಧ ಹೇಳ್ಬೇಕು ಅವ್ರಿಗೆ? ಅವ್ರು ಏನೋ ಮಾತಾಡ್ಯಾರ, ಅವ್ರು ಯಾವುದೋ ಒಂದು ಯಾರೋ ಮಾತಾಡೋದಕ್ಕೆ ಅವ್ರು ಮಾತಾಡೋದಕ್ಕೆ ಅವ್ರು ಉತ್ತರ ಕೊಡೋಂತಾರೆ ಅದ ಇಲ್ಲನಾಗಲ್ಲ. ಇವ್ರ್ಯಾಕೆ ನಿರ್ಬಂಧ ಹೇಳಬೇಕು? ಇದು ಮೊದಲೇ ಸಲ ನೋಡ್ತಾರೆ. ಸ್ವಾಮಿಗಳು ನಿರ್ಬಂಧ ಹೇಳಿದ ಎಂದೂ ನೋಡಿಲ್ಲ. ಇದು ನೋಡಿದ್ರೆ ಟೋಟಲ್ ಹಿಂದೂ ವಿರೋಧಿಯಾದಂಥ ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥೆ ನಡೀತಾ ಇದೆ. ನಾವು ಒಂದು ಸ್ವಾಮಿ ಇನ್ನೊಂದು ಸ್ವಾಮಿಯವರಿಗೆ ಅವಾಚ್ಯ ಶಬ್ದ ಬಳಕೆ ಅಂತ ಶಬ್ದ ಬಳಕೆ ಮಾಡಬಾರದು ಅಂತ ಶಬ್ದ ಬಳಕೆ ಮಾಡಿದ್ರು ಅಂತ ನಾವು ಎಂದೂ ಕೇಳಿಲ್ಲ. ಸ್ವಾಮಿಗಳು ಎಂದು ಅವ್ರ ಬಗ್ಗೆ ನಾವು ಬಹಳ ನೀವು ಇನ್ನೂ ಭಾಳಷ್ಟು ಭಾಷಣಗಳು ಕೇಳಬೇಕು ರೀ. ಇನ್ನೂ ಭಾಳ ಭಾಷಣಗಳು ಕೇಳಬೇಕು. ಈಗಿನ ಕಾಲದಿಂದ ಅವ್ರು ದೊಡ್ಡವ್ರು ಆಗ್ತಾರೆ, ಅವ್ರು ಮಾತಾಡಿದ್ರೆ ಅವ್ರು ಉತ್ತರ ಕೊಡ್ತಾರೆ, ಅವ್ರು ಕೇಳಿದವ್ರು ಉತ್ತರ ಕೊಡ್ತಾರೆ. ಸ್ವಾಮೀಜಿಯವ್ರು ಬರ್ತಾರೆ, ಹಿಂದಿನ ನಾಳೆ ಬರ್ತಾರೆ. ನಿರ್ಬಂಧ ಇದೆ ನಾವು ಬಿಡಂಗಿಲ್ಲ. ಇದನ್ನ ತೆಗೆಸಾಕ್ತೀವಿ, ಹೋರಾಟ ಮಾಡ್ತೀವಿ, ಬೀದಿಗಳು ಹೋರಾಟ ಮಾಡ್ತೀವಿ. ಯತ್ನಾಳ್ ಅವರು ಬಂದು ಕರೆ ಕೊಟ್ಟರೆ ನೀವು ಅವ್ರು ಸೆಟ್ ಮಾಡ್ತಾರೆ. ಹಿಂದೂಗಳೆಲ್ಲ ಒಂದಾಗೋದು ಮತ್ತೆ ಒಂದಾಗ್ತೀವಿ, ಏನು ತೊಂದರೆ ಅದು. ಅಲ್ಲ ಅವರು ಹಿಂದೂ ನೋಡ್ರಿ, ನೇತೃತ್ವ ಇತ್ತು ಸಂಬಂಧ ಬರಂಗಿಲ್ಲ. ಇದು ನಮ್ಮ ಇಲ್ಲಿವರೆಗೆ ನಮ್ಗಿಂತ ಮೊದಲು ನಮ್ಮ ಮುಖಂಡರು ಮಾತನಾಡ್ಯಾರ. ಅವರು ಒಂದೇನು ಎಲ್ಲರೂ ಏನು ಸ್ಟ್ಯಾಂಡ್ ತಗೋತಾರೆ ಅದ್ರ ಪ್ರಕಾರ ಇರ್ತೀವಿ ನೋಡ್ರಿ. ಅಂದ್ರೆ ಈಗ ಅವ್ರು ಮಾತಾಡಿದ್ದು ಸಮಯ ಅದನ್ನು ಖಂಡಿಸಿ ಸಾಧನೆ ಬಗ್ಗೆ ಬಂದಿಲ್ಲ. ಶ್ರೀಗಳು ಏನದ ಎಲ್ಲಾ ಮಠಾಧೀಶರಿಗೆ ಡ್ಯಾಶ್ 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 ಮಕ್ಕಳು ಇದು ನಾವು ನಿಮ್ಮ ಗಮನಕ್ಕೆ ಇದು 1 ಮಿನಿಟ್ ಸರ್, ಒಂದು ನಾನು ಅದ್ರ ಕ್ಲಾರಿಫೈ ಕೊಡ್ತೀನಿ. ಇದು ಆಗಿ ಒಂದು ತಿಂಗಳು ಆಯ್ತು ಗೊತ್ತೇಕಿದು. ಇದು ಭಾಷಣ ಆಗಿ ಒಂದು ತಿಂಗಳು ಆಗಿರ್ಬೇಕು. ಇದು ಸ್ವಾಮಿಗಳು ಯಾವ ಕಾರ್ಯಕ್ರಮದಾಗ ಹೇಳಿ ನೋಡೋಣ. ಬೆಳ್ಳೂರು ಕಾರ್ಯಕ್ರಮ ಆಗಿ 1.5 ತಿಂಗಳಾಯ್ತು. 1.5 ತಿಂಗಳಾಯ್ತು ಸರ್. ನಾನು ಹೋಗಿದ್ದೆ ಕಾರ್ಯಕ್ರಮಕ್ಕೆ. ಅದು ನಮ್ಮ ಪೂರ್ವಜರು ಊರದು ಏನ್ರಿ ಆ ಕಾರ್ಯಕ್ರಮ. ನಾನು ಒಂದು ದಿವಸ ಹೋಗಿ ಬಂದೇನೆ ರೀ. 3 ದಿವಸ ಕಾರ್ಯಕ್ರಮ ಇತ್ತು. ಅದು ಆ ದಿವಸ ಹೋಗಿಲ್ಲ, ಒಂದು ದಿವಸ ಹೋಗಿ ಬಂದಿದ್ದೇನೆ. ಅದು ಆಗಿ 1.5 ತಿಂಗಳಾಯ್ತು. ಒಂದು ಮಿಸ್ ಪೂರ ಕೇಳೋಣ. 1.5 ತಿಂಗಳಾಯ್ತು. ಯಾರಿಗೆ ಸಿಟ್ಟೆ ಬಂದಿಲ್ಲ. ಕರ್ನಾಟಕನೇ ಸರ್, ಅದು ಈಗ ದಂಡ್ಯಾಗ ಇವ್ರು ತಲುಪಬೇಕಾದ್ರೆ ಒಂದು ಬೆಳ್ಳೂರು ಕರ್ನಾಟಕ ಇದ್ದಂಗೆ ಅದು ಮಹಾರಾಷ್ಟ್ರ ಛತ್ರಿಗಟ್ಟೆ ಮಹಾರಾಷ್ಟ್ರ. ಅಲ್ಲಲ್ಲ ನಮ್ದೊಂದು ಸರ್ ಅದ್ರ ಬಗ್ಗೆ ಮಾತಾಡಕ್ಕೆ ದೊಡ್ಡವರಾದ್ರೆ ಅವ್ರು ಯಾರ ಬಗ್ಗೆ ಯಾರೋ ಒಬ್ಬರು ಹಿಂಗೇನೋ ಅಸಂಬದ್ಧ ಹೇಳಿಕೆ ಕೊಟ್ರ ಅದ್ರ ಬಗ್ಗೆ ಅವ್ರು ಮಾತಾಡ್ಯಾರ ಅಂತ ಹೇಳ್ತಾರೆ ಅವರು. ಆದ್ರೆ ನಂದೊಂದು ಏನಂದ್ರೆ 1.5 ತಿಂಗಳಾಯ್ತು ಆಗಿ ಮಠ ಓಪನಿಂಗ್ ಆಗಿ ಕಾರ್ಯಕ್ರಮ ಆಗಿ 1.5 ತಿಂಗಳಿದ್ದು ಈಗ ಯಾಕೆ ನೆನಪಾಗ್ಯದ? ಅಂದ್ರೆ ಅದು ಅಲ್ಲ ನಮ್ಮ
ಅದಕ್ಕೆ ಇದೇನೋ ಒಂದು ಈ ಸ್ವಾಮೀಜಿಯವರಿಗೆ ಅಥವಾ ಹಿಂದುತ್ವಕ್ಕೆ ತುಳಿಬೇಕು ಅನ್ನುವಂಥದ್ದು ಒಂದು ಇನ್ನೊಂದು ಹುಡ್ಕೊಳಕತ್ತಾರ. ನಿನ್ನೆ ಬಂದು ಕರೆ ಕೊಟ್ಟಲ್ಲಿ ಆ ಬಂದು ಕರೆನೇ ಬೇರೆ, ಕರೆ ಸ್ವಾಮಿಗಳ ಮ್ಯಾಗೂ ನಿನ್ನೆ ಅದನ್ನು ಎಷ್ಟು ಸುಡುವಂಥದ್ದು ಈ ರೀತಿ ಮಾಡೋದು ಇದು ಅಂತೂ ಘೋರವಾದಂಥ ತಪ್ಪಿದು. ಯಾಕಂದ್ರೆ ಅಲ್ಲಿನ ಹೋರಾಟ ನಂಬೆ ಅದ್ರ ಬಗ್ಗೆ ಅಂತ ಕರೆಯಲ್ಲ, ಅದು ಮಾಡ್ಯಾರ ಮಾಡಲಿ, ಅದರಾಗೂ ಪೋಸ್ಟರ್ ಸುಡುವಂಥದ್ದು, ಅವ್ರ ಬಗ್ಗೆ ಅಸಂಬದ್ಧವಾದಂಥ ಮಾತನಾಡುವಂಥದ್ದು ಮಾಡುವುದು ಸರಿಯಲ್ಲ. ಇವತ್ತು ಯಾರೇ ಇರಲಿ, ಇವತ್ತು ಅವ್ರು ಕಾವಿಧಾರಿಗಳದಾರ, ಸಮಾಜಮುಖಿಯಾಗಿ ಕೆಲಸ ಮಾಡತ್ತಾರ, ದೇಶ ಭಕ್ತಿ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹೋರಾಟ ಮಾಡುವಂಥ ವ್ಯಕ್ತಿ ಬಗ್ಗೆ ಇವತ್ತು ಬಿಜಾಪುರ ನಿರ್ಬಂಧ ಅಂದ್ರೆ ಏನಿದ್ರ ಅರ್ಥ? ಗುಲ್ಬರ್ಗ ವಿಷಯ ಹೇಳ್ತೀನಿ. ಗುಲ್ಬರ್ಗ ಹೈಕೋರ್ಟ್ ಒಳಗೆ ನಿನ್ನೆ ಅವರೇ ಒಬ್ಬ ಸ್ವಾಮೀಜಿ ಆಗಿ ಇಂಥ ಶಬ್ದ ಬಳಕೆ ಮಾಡಬಾರ್ದು ಅಂತ ಹೈಕೋರ್ಟ್ ಹೇಳಿದೆವರು. ನಾವಿಲ್ಲ, ನಮ್ಮ ಸಮಾಜ ಹೈಕೋರ್ಟ್ ಅವ್ರು ಹೇಳಿದ್ರು ಅಂತ. ಅದು ಈ ಕಾನೂನೊಳಗೆ ಯಾರೋ ಅವ್ರು ಹೇಳಿರ್ತಾರೆ ಮಾಡ್ತಾರೆ. ನನ್ಗೆ ಕೇಳತ್ ನಂದೇನು ಪ್ರಶ್ನೆ ಸರ್ಕಾರಕ್ಕಂದ್ರೆ ನೀವು ಯಾಕೆ ನಿರ್ಬಂಧ ಹೇಳಿದ್ರಿ, ಏನಾಗ್ತಿತ್ತು ಬಿಜಾಪುರ ಬಂದ್ರೆ? ಗಲಾಟೆ ಆಗ್ತಿತ್ತು ಅವ್ರಿಗೆ. ಗಲಾಟೆ ಅಲ್ಲ ರೀ ಸರ್, ಅವ್ರ ನಿಯಂತ್ರಣ ಮಾಡೋ ಶಕ್ತಿ ಇಲ್ಲ ಇವರಿಗೆ. ನಮ್ದು ಹಂಗಿಲ್ಲ, ನಮ್ಮ ಆರೋಪ ಲಿಂಗಾಯತ್ ಮಹಾಸಭಾದವರು ನಿನ್ನೆ ಮನವಿಯನ್ನು ಕೊಟ್ಟಿದ್ರು ಮೊನ್ನೆ. ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳ್ರಿ. ಈಗ ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳ್ರಿ.